ಈ ಕಾಂಬಿನೇಷನ್ನ ಯಾರಾದರೂ ಟ್ರೈ ಮಾಡಿದ್ರೆ ಅಂತೂ ಖಂಡಿತ ನನಗೆ ಕಮೆಂಟ್ ಮಾಡ್ತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಜೊತೆ ನಾನು ಮಾಡಿರೋದು ಹೀರೆಕಾಯಿ ಚಟ್ನಿ. ಈ ರೀತಿ ಒಂದ್ಸರಿ ಹೀರೆಕಾಯಿ ಚಟ್ನಿ ಟ್ರೈ ಮಾಡಿ, ಅನ್ನದ ಜೊತೆ ಸಹ ಸೂಪರಾಗಿರುತ್ತೆ. ಮೊದಲಿಗೆ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ, ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಎಲೆ, 7-8 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ದೊಡ್ಡ ಹೀರೆಕಾಯಿನ ಸಹ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅವಾಗವಾಗ ಮಿಕ್ಸ್ ಮಾಡ್ಕೊತ ಈ ಹೀರೆಕಾಯಿ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ಸಹ ಹಾಕಿ ಇದು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ಈಗ ಮಿಕ್ಸರ್ ಜಾರ್ಗೆ 1 ಕಪ್ ಹಸಿಕಾಯಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಾದ್ಮೇಲೆ ತಣ್ಣಗಾಗಿರೋಂಥ ಹೀರೆಕಾಯಿ ಮಿಶ್ರಣನ ಸಹ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಕಾಯಿ ರುಬ್ಬಕ್ಕೆ ಬೇಕಾಗಿರೋಷ್ಟು ನೀರು ಮಾತ್ರ ಸೇರಿಸ್ಕೋಬೇಕು, ಎಕ್ಸ್ಟ್ರಾ ನೀರು ಸೇರಿಸ್ಬೇಡಿ. ನಂತರ ಕೊನೆಯಲ್ಲಿ ಒಂದು ಸಿಂಪಲ್ ಆಗಿರೋ ಒಗ್ಗರಣೆ ಕೊಟ್ಟರೆ ಆಯಿತು. ನೆಕ್ಸ್ಟ್ ಟೈಮ್ ಹೀರೆಕಾಯಿ ತಂದಾಗ ಮಿಸ್ ಮಾಡದೆ ಇದೇ ರೀತಿ ಟ್ರೈ ಮಾಡಿ ಆಯಿತಾ. ಬಾಯ್.